ಬಜಾರ್ ಅಲ್ಲಿ ಯಾರು ಕೊಟ್ಟಿರಬಾರ್ದು ಅಂತ ಎಲ್ಲಾರು ಹೇಳ್ತಾ ಇರ್ತಾರೆ, ಎಲ್ಲಾರು ಕೊಡ್ತಾ ಇರ್ತಾರೆ. ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ನಾನು ಕೊಡ್ತೀನಿ ಸರ್. ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ 100% ಕೊಡ್ತೀರಾ? 200% ಗಾಡಿ ಕೊಡೋಣ ಸರ್. ಸರ್ 7 ಸೀಟರ್ ವೆಹಿಕಲ್ ಬೇಕು ಅನ್ನೋರಿಗೆ ಎಷ್ಟು ವೆಹಿಕಲ್ ಇಟ್ಟಿದ್ದೀರಾ ಹೇಳಿ ಫಸ್ಟ್? ಸರ್ ಕಡಿಮೆ ಅನ್ನೋ ಒಂದು 7 ಗಾಡಿ ಇದೆ ಸರ್. 7 ಗಾಡಿ ಇದೆ. 500 ಇದೆ, ಎರ್ಟಿಗಾ ಇದೆ, ಇನೋವಾಗಳಿದೆ, XUV 700 24 ಮಾಡಲ್ ಬರೀ 20,000 ಓಡಿರೋ ಗಾಡಿ 5,50,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2012 ಮಾಡಲ್ ಬಜಾರ್ ಎಲ್ಲಿ ಹುಡುಗರು 8.5 ಲಕ್ಷ ಇದೆ, ಕರೆಕ್ಟ್ ಅಲ್ವಾ? ಹೌದು. 50,000 750 ಆಫರ್ ಕೇಳ್ತಾ ಇದ್ರಲ್ವಾ ಸರ್? ಹೌದು. 6,80,000 ಕೊಟ್ಟು ತಗೊಂಡೋಗಿ ಸರ್. ಓಕೆ, 70,000 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಇನೋವಾ ಕೊಡ್ತಾ ಇದ್ದಾರೆ ನಿಮ್ಗೆ. ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಬ್ಯಾಂಗ್ಳೂರಿನ ಕಾರ್ 77 ಬಂದಿದ್ದೀವಿ. ಲಾಸ್ಟ್ ಟೈಮ್ ಕೂಡ ಒಂದು ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ವೆಹಿಕಲ್ ಕೊಟ್ಟಿದ್ರು ಸರ್. ಇವತ್ತು ಕೂಡ ಅಷ್ಟೇ ಒಂದು ಒಳ್ಳೆ ನ್ಯೂ ಸ್ಟಾಕ್ ತಂದ್ಬಿಟ್ಟಿದ್ದಾರೆ. ಲೊಕೇಶನ್ ಕೂಡ ಹೇಳ್ಕೊಂಡು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಕೇಳೋಣ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಫೈನ್ ಸರ್, ನೀವೇ ಸರ್? ತುಂಬಾ ಚೆನ್ನಾಗಿದ್ದೀವಿ ಸರ್. ತುಂಬಾ ಜನ ಹೇಳ್ತಾ ಇರ್ತಾರೆ ಕಡಿಮೆ ಬಜೆಟ್ ಅಂತ ಹೇಳ್ತಾ ಇರ್ತಾರೆ, ಎದುರುಗಡೆ ಬಂದ್ರೆ ಕಡಿಮೆ ಬಜೆಟ್ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಚಾಲೆಂಜ್ ಮಾಡಿ ಹೇಳ್ತೀರಾ ಇವತ್ತು? 100% ಚಾಲೆಂಜ್ ಮಾಡಿ ಹೇಳ್ತೀನಿ. ಅದ್ರಲ್ಲಿ ಈ ವಿಡಿಯೋ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ 100% ನೆಗೋಷಿಯಬಲ್ ಮಾಡಿ ಗಾಡಿ ಕೊಡ್ತೇನೆ. ಬಜಾರ್ ಅಲ್ಲಿ ಯಾರು ಕೊಟ್ಟಿರಬಾರ್ದು ಅಂತ ಎಲ್ಲಾರು ಹೇಳ್ತಾ ಇರ್ತಾರೆ, ಎಲ್ಲಾರು ಕೊಡ್ತಾ ಇರ್ತಾರೆ. ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ನಾನು ಕೊಡ್ತೀನಿ ಸರ್. ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ 100% ಕೊಡ್ತೀರಾ? 200% ಗಾಡಿ ಕೊಡೋಣ ಸರ್. ಒಳ್ಳೆ ಬೆಲೆಯಲ್ಲಿ ಕೊಡೋಣ. ಒಳ್ಳೆ ಬೆಲೆ 10, 11, 12, 13, 14 ಆಕ್ಚುಲಿ ಎಲ್ಲಾ ಕಡೆ ನೀವು ನೋಡಿದ್ರೆ 3 ರಿಂದ 4 ಲಕ್ಷ ಇದೆ. 3 ಲಕ್ಷ ಒಳಗಡೆ ಗಾಡಿ ಡೀಸೆಲ್ ಗಾಡಿ ಕೊಡ್ತೀನಿ ನಾನು ಸರ್. ಡೀಸೆಲ್ ವೆಹಿಕಲ್ ಖಂಡಿತ. ಓಕೆ, ಯಾವ ಮಾಡಲ್ ಮೇಲೆ ಕೊಟ್ಬಿಡ್ತಾ ಇದೀರಾ ಲೋನು? 14 ಮಾಡೆಲ್ ಮೇಲೆ ಎಲ್ಲಾ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ. ಅಪ್ ಟು 80% ಲೋನ್ ಮಾಡ್ಕೊಡ್ತೀನಿ. ಆ ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ನಿಮ್ ಶೋರೂಮ್ಗೆ ಬರ್ಬೇಕು ಅಂದ್ರೆ ನಮ್ಮ ವ್ಯೂವರ್ಸ್ ಒಂದು ಹಾಗೆ ಲೊಕೇಶನ್ ತಿಳಿಸ್ಬಿಡಿ ಸರ್. ನಮ್ಮ ಆಫೀಸ್ ಬಂದು ಬ್ಯಾಂಗ್ಳೂರ್ ವಿಜಯನಗರ ಪಟ್ಟೆಗರ ಪಳ್ಳಿದಲ್ಲಿ ಇದೆ. ವಿಜಯನಗರ ಮೇನ್ ರೋಡ್. ನೀವು ನಾಗರಬಾವಿಯಿಂದ ಬರ್ತೀನಿ ಅಂದ್ರೆ 2 ಕಿಲೋಮೀಟರ್ ಆಗುತ್ತೆ. ರಾಜ್ಕುಮಾರ್ ಸಮಾಧಿಯಿಂದ ಬರ್ತೀನಿ ಅಂದ್ರೆ 4 ಕಿಲೋಮೀಟರ್ ಆಗುತ್ತೆ. ಹಾಗೆ ಈ ಕಡೆ ಸುಂಕುತ್ ಕಟ್ಟೆಯಿಂದ ಬರ್ತೀನಿ ಅಂದ್ರೆ 2 ಕಿಲೋಮೀಟರ್ ಆಗುತ್ತೆ. ಓಕೆ, ವಿಜಯನಗರ ಮಧ್ಯದಲ್ಲಿ ಇದೆ ಸರ್ ನಮ್ದು ಆಫೀಸ್. ಕಾರ್ 77. ಓಕೆ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ, ಕಾಲ್ ಮಾಡಿ. ನೀವು ಗೂಗಲ್ ಅಲ್ಲಿ ಕೂಡ ಮ್ಯಾಪ್ ಅಲ್ಲಿ ನೀವು ಜಸ್ಟ್ ಕಾರ್ 77 ಅಂತ ನೀವು ಸರ್ಚ್ ಮಾಡ್ಬಿಟ್ರೆ ಸೀದಾ ಇವ್ರ ಆಫೀಸ್ ಬಂದ್ಬಿಡ್ತೀರಾ. ಎಲ್ಲಾ ವೆಹಿಕಲ್ಸ್ ಡೀಟೇಲ್ಸ್ ಕೊಡಕ್ಕೆ ರೆಡಿ ಇದೀರಾ ಸರ್? ಖಂಡಿತ ಸರ್. ಸ್ಟಾರ್ಟ್ ಮಾಡೋಣ ಸರ್. ಸರ್, ನಮ್ ಕಾರ್ 77 ಶೋರೂಮ್ ಅಲ್ಲಿ ವೈಟ್ ಕಲರ್ ಅಲ್ಲಿ ಅದರಲ್ಲ ಆಪಲ್ ಸ್ವಿಫ್ಟ್ ತಂದಿದ್ದೀರಾ. ಡೀಟೇಲ್ಸ್ ಕೊಡಿ. ಇದು ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತ ಹೇಳ್ತೀನಿ ಸರ್. ಎಲ್ಲರೂ ಆಪಲ್ ಕಟ್ ಅಲ್ಲಿ ಬೇಕು ಸ್ವಿಫ್ಟ್ ಅಂತ ಕೇಳ್ತಾ ಇರ್ತಾರೆ. ಅದ್ರ 2021 ಮಾಡಲ್ VXI ವೇರಿಯಂಟ್ ಪೆಟ್ರೋಲ್ ಗಾಡಿ ಆಗಿರ್ತಿದ್ದು. ಗಾಡಿ ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಸಿಗುತ್ತೆ. ಇದ್ರ ಬೆಲೆ ನಾನು ಬಜಾರ್ ಹೇಳ್ತಾ ಇದ್ದು 6,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಸರ್ ಒಂದು 6,25,000 ಬೇಕಾದ್ರೆ ಮಾಡ್ಕೊಡೋಣ ಸರ್. 6,25,000ಕ್ಕೆ ಸಿಂಗಲ್ ಓನರ್ ಗಾಡಿ VXI 2021 ಮಾಡಲ್ 80% ಟೈರ್ ಇರೋಂಥ ವೆಹಿಕಲ್ ಸರ್ ಇದು. ಓಕೆ, ಆಪಲ್ ಸೇಫ್ ಅಲ್ಲಿ ಕ್ಯೂಟ್ ಆಗಿರೋ ವೈಟ್ ಕಲರ್ ನಿಮ್ಗೆ ಕಾರ್ 77 ಶೋರೂಮ್ ಅಲ್ಲಿ ಸಿಗ್ತದೆ. ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಒಳ್ಳೆ ಮೈಲೇಜ್ ವೆಹಿಕಲ್, ಲೋ ಮೇಂಟೆನೆನ್ಸ್ ತಗೋಬೇಕು ಅನ್ನೋರಿಗೆ ಒಂದು ಒಳ್ಳೆ ವೆಹಿಕಲ್ ಪರ್ಚೇಸ್ ಮಾಡಿ. ಸರ್, ಮತ್ತೊಂದು ಆನೆ ಬಂದಿದೆ ಬ್ಲಾಕ್ ಕಲರ್, ತಿಳಿಸಿ ಡೀಟೇಲ್ಸ್. ಮಿನಿ ಆನೆ ಅಂತ ಹೇಳ್ಬೋದು ಸರ್. ಇದು XUV 500 W6 ವೇರಿಯಂಟ್, ಸಿಂಗಲ್ ಓನರ್ ಆಗಿದೆ. ಕಿಲೋಮೀಟರ್ ವಿಷಯಕ್ಕೆ ಬಂದ್ರೆ ಬರೀ 1 ಲಕ್ಷ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಪ್ರತಿಯೊಂದು ಸರ್ವಿಸ್ ಕೂಡ ಶೋರೂಮ್ ಅಲ್ಲಿ ಆಗಿದೆ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಇದ್ರ ಬೆಲೆ ಬಂದು ಬಜಾರ್ ಅಲ್ಲಿ 6,50,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಡೆಡ್ ಲೈನ್ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ನೋಡಿ ಸರ್. 6 ಲಕ್ಷ ರೂಪಾಯಿಗೆ 6 ಲಕ್ಷಕ್ಕೆ XUV 500 2014 ಮಾಡಲ್ ಕೊಟ್ಬಿಡೋಣ. ಓಕೆ, 6 ಲಕ್ಷ ರೂಪಾಯಿಗೆ ನಿಮ್ಗೆ XUV 500 ಕೂಡ ಸಿಗ್ತಾ ಇದೆ. ಬ್ಲಾಕ್ ಕಲರ್ ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇವಾಗ ಒಂದು ಒಳ್ಳೆ ಆನೆ ತರನೇ ಇದೆ ಗಾಡಿ, ತುಂಬಾನೇ ಚೆನ್ನಾಗಿದೆ ಸರ್. ಹಾಗಾದ್ರೆ ಮತ್ತೊಂದು ಈಕೋ ಸರ್. ಬ್ಯಾಂಗ್ಳೂರ್ ಆಗ್ಬೋದು, ಹೊರಗಡೆ ಆಗ್ಬೋದು, ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಓಮ್ನಿ ನಿಂತೋದ್ಮೇಲೆ ಎಲ್ಲರೂ ಪ್ರತಿಯೊಬ್ರು ಕೇಳೋದು ಈಕೋ ಬೇಕು ಅಂತ. ಇವತ್ತು ಈಕೋ 2010, 11 ಎಲ್ಲ 2.5 ಲಕ್ಷ ಹೇಳ್ತಾ ಇದ್ರೆ. ಸ್ವಲ್ಪ ಸಣ್ಣ ಪುಟ್ಟ ಒಂದು 10,000 ಖರ್ಚಿದೆ ಸರ್ ಗಾಡಿ. ಇದು ಬರೀ 2 ಲಕ್ಷ ಹೇಳ್ತಾ ಇದೀನಿ. 2010 ಮಾಡಲು, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಇನ್ನು 5 ವರ್ಷ ಇದೆ ಸರ್. ಓಕೆ, 2 ಲಕ್ಷ ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಕಡೆಯಿಂದ ನಿಮ್ಮ ವ್ಯೂವರ್ಸ್ ಯಾರಾದ್ರೂ ಬಂದು ಕೇಳಿದ್ರೆ ಕಡಿಮೆ ಅಂತ ಕೇಳ್ತಾರಲ್ಲ ಸರ್, 1,75,000 ಗಾಡಿ ಕೊಡ್ತೀನಿ ನೋಡಿ. ಇದೇ ಚಾಲೆಂಜ್ ಪ್ರೈಸ್ ನಿಮ್ಗೆ. 1,75,000 ರೂಪಾಯಿಗೆ ನೀವು ಬಜಾರ್ 10 ಕಡೆ ವಿಚಾರಿಸ್ಕೊಂಡು ಬಂದು ತಗೋಬಹುದು ಈ ವೆಹಿಕಲ್ ನ. 1,75,000 ರೂಪಾಯಿಗೆ ಈಕೋ ಕೊಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ. ಕಲರ್ ಕೂಡ ಎದುರುಗಡೆ ವಿಸಿಟ್ ಮಾಡಿ. ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಮತ್ತೊಂದು XUV ಇದೆ, ಅವಾಗಲೇ ಒಂದು ಬ್ಲಾಕ್ ಕಲರ್ ತೋರಿಸಿದ್ರು, ಮತ್ತೊಂದು ವೈಟ್ ಕೂಡ ಇಟ್ಟಿದ್ದೀರಾ. ಟೋಟಲ್ 2 ಇದೆ. ಡೀಟೇಲ್ಸ್ ಸರ್. ಇದು ಬಂದು 2015 ಮಾಡಲ್ W6 ವೇರಿಯಂಟ್, ಸೆಕೆಂಡ್ ಓನರ್. ಇದು ಕೂಡ ಕಿಲೋಮೀಟರ್ ಬಂದು ಬರೀ 98,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಇದೆ. ಅದು ಬಂದು ಬ್ಲಾಕ್ ಓಲ್ಡ್ ಶೇಪ್, ಇದು ನ್ಯೂ ಶೇಪ್ ಗಾಡಿ. ಓಕೆ, ಬಜಾರ್ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಪ್ರೈಸ್ ವಿಷಯ ಬಂತು ಅಂದ್ರೂ ನನ್ನ ಹತ್ರ ತುಂಬಾ ನೆಗೋಷಿಯಬಲ್ ಇದೆ ಈ ಗಾಡಿಗೆ. 6.5 ಲಕ್ಷ ಹೇಳ್ತಾ ಇದೀನಿ. ಇದನ್ನು ಕೂಡ 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 50,000 ಡಿಸ್ಕೌಂಟ್. 50,000 ಡಿಸ್ಕೌಂಟ್. ಮತ್ತೊಮ್ಮೆ ಹೇಳ್ತೀನಿ, 2015 ಮಾಡಲ್, ಸೆಕೆಂಡ್ ಓನರ್, 98,000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ರೆಕಾರ್ಡ್, 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ. ಓಕೆ ಸರ್, ಮತ್ತೊಂದು ನ್ಯೂ ಸೇಫ್ i20 ವೈಟ್ ಕಲರ್ ಸಕ್ಕತ್ತಾಗಿದೆ. ಡೀಟೇಲ್ಸ್ 2021 ಮಾಡಲ್ ಮ್ಯಾಗ್ನಾ ಸರ್. ಇದು Hyundai i20. ಕಿಲೋಮೀಟರ್ ವಿಷಯ ಬಂತು ಅಂದ್ರೆ ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದಕ್ಕೂ ಕೂಡ ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಫ್ರಂಟ್ ಎರಡು ನ್ಯೂ ಟೈರ್ ಇದೆ. ಬ್ಯಾಕ್ ಅಲ್ಲಿ 30% ಟೈರ್ ಇದೆ.
ಪ್ರೈಸ್ ಬಂದು ಇದು 6.5 ಲಕ್ಷ ಹೇಳ್ತಾ ಇದೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು i20ನೇ ಬೇಕು, ಮ್ಯಾಗ್ನಾನೇ ಬೇಕು ಅಂತ ಬಂದ್ರೆ ಸರ್ ಒಂದು 620 ವರೆಗೂ ಫೈನಲ್ ಮಾಡ್ಕೊಡ್ತೀನಿ ಸರ್. 620ಗೆ ಓಕೆ, 6,20,000 ರೂಪಾಯಿಗೆ ನ್ಯೂ ಸೇಫ್ i20 ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ. ಮತ್ತೊಂದು ಬ್ಲಾಕ್ ಬ್ಯೂಟಿ i20 ಕೂಡ ಇದೆ. ಡೀಟೇಲ್ಸ್ ಇದು i20 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಬಂದು 90,000 ರನ್ ಆಗಿದೆ. ಪೆಟ್ರೋಲ್ ಕಾರ್ ಇದು. ಇದು ಕೂಡ 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, FC ಫ್ರೆಶ್ ಆಗಿದೆ. ಇನ್ಶೂರೆನ್ಸ್ ಇನ್ನು 6 ತಿಂಗಳಿದೆ. 2,80,000 ಹೇಳ್ತಾ ಇದೀನಿ. 2,70,000ಕ್ಕೆ ಫೈನಲ್ ಕೊಟ್ಬಿಡೋಣ ಸರ್. 270ಕ್ಕೆ 270. ಓಕೆ ಸರ್, ಮತ್ತೊಂದು ಸ್ವಿಫ್ಟ್ ಇದೆ ಗ್ರೇ ಕಲರ್. ಡೀಟೇಲ್ಸ್ 2017 ಮಾಡಲ್, ಸೆಕೆಂಡ್ ಓನರ್, 55,000 ಕಿಲೋಮೀಟರ್ ರನ್ ಆಗಿದೆ. ಇದು ಶೋರೂಮ್ ರೆಕಾರ್ಡ್. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದಕ್ಕೂ ಕೂಡ. ಓಕೆ, VXI ಆಪ್ಷನಲ್ ಇದು. ಪ್ರೈಸ್ ಬಂದು 5 ಲಕ್ಷ ಹೇಳ್ತಾ ಇದೀನಿ. ನೆಗೋಷಿಯಬಲ್, ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡೋಣ. ಓಕೆ, 5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆನ್ ಟೇಬಲ್ ಕುತ್ಕೊಂಡ್ರೆ. ಸರ್ ಮತ್ತೊಂದು ಸುಜುಕಿಲಿ ಸೆಲಾರಿಯೋ, ಓಕೆ, ಸುಜುಕಿ ಸೆಲಾರಿ ಎಕ್ಸ್ ಅನ್ಬಿಟ್ಟು ಸರ್ ಇದು. 2018 ಮಾಡಲ್, ಸಿಂಗಲ್ ಓನರ್, ಕಿಲೋಮೀಟರ್ 60,000 ಕಿಲೋಮೀಟರ್ ರನ್ ಆಗಿದೆ. ಪ್ರೈಸ್ ಬಂದು 4,50,000 ಹೇಳ್ತಾ ಇದೀನಿ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದರಲ್ಲೂ ಕೂಡ ಇದೆ. ಓಕೆ, ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. 4.5 ಲಕ್ಷ ಫೈನಲ್ ಅದು. ಓಕೆ, ಆನ್ ಟೇಬಲ್ ಯಾರಾದ್ರೂ ಬರೀ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್ ಅದು. ಓಕೆ ಸರ್, ಮತ್ತೊಂದು ಹೇಳಿ ಸರ್. ಹೋಂಡಾ ಅಮೇಜ್ ವಿ ವೇರಿಯಂಟ್, 2018 ಮಾಡಲ್, ಸಿಂಗಲ್ ಓನರ್, 60,000 ಕಿಲೋಮೀಟರ್ ರನ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಇದೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಪ್ರೈಸ್ ಬಂದು 5,50,000, ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಸರ್ ಇದು ಕೂಡ. ಓಕೆ, 550 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆನ್ ಟೇಬಲ್ ಕುತ್ಕೊಂಡ್ರೆ. ಸೆಡನ್ ಅಲ್ಲಿ ಹೋಂಡಾ ಅಮೇಜ್ ಒಳ್ಳೆ ವೆಹಿಕಲ್ ಸರ್. ಹಾಗಾದ್ರೆ ಮತ್ತೊಂದು i20 ಸಾರಿ ಸೋಲ್ಡ್ ಆಗಿದೆ. ಇದು ಸೋಲ್ಡ್ ಆಗಿದೆಯಾ? ಸೋಲ್ಡ್ ಆಗಿದೆ. ಓಕೆ, ಮತ್ತೊಂದು ಬಲೇನೋ ಇದೆ ಸರ್, ಹೇಳಿ ಸರ್ ಡೀಟೇಲ್ಸ್. 2019 ಮ್ಯಾನುಫ್ಯಾಕ್ಚರ್, 20 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಕಿಲೋಮೀಟರ್ ಬಂದು ಬರೀ 55,000 ಕಿಲೋಮೀಟರ್ ರನ್ ಆಗಿದೆ. ವೇರಿಯಂಟ್ ಡೆಲ್ಟಾ ವೇರಿಯಂಟ್. ಓಕೆ, ಪ್ರೈಸ್ ಬಂದು 6 ಲಕ್ಷ ಹೇಳ್ತಾ ಇದೀನಿ. ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಓಕೆ, ಒಳ್ಳೆ ಕಲರ್ ಅಲ್ಲಿ ಡೆಲ್ಟಾ ನಿಮಗೆ ಬಲೇನೋ ಕೂಡ ಸಿಗ್ತಾ ಇದೆ. ಟೈರ್ ಕಂಡೀಷನ್ ಕೂಡ ನೋಡಬಹುದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬ್ಯಾಕ್ ಸೈಡ್ ಕೂಡ ನಿಮಗೆ 60-70% ಇದೆ. ಬಲೇನೋ ಒಳ್ಳೆ ಪ್ರೆಸರ್ ಕೊಡ್ತಾ ಇದ್ದಾರೆ, ಬನ್ನಿ ವಿಸಿಟ್ ಮಾಡಿ. ಸರ್ ಮತ್ತೊಂದು ವೋಲ್ಕ್ಸ್ ವ್ಯಾಗನ್ ಅಲ್ಲಿ ಪೋಲೋ ವೈಟ್ ಕಲರ್. ವೋಲ್ಕ್ಸ್ ವ್ಯಾಗನ್ ಪೋಲೋ 1.5 ಲೀಟರ್, ಮತ್ತೊಮ್ಮೆ ಹೇಳ್ತಾ ಇದೀನಿ. 1.2 ಲೀಟರ್ 1 ಲೀಟರ್ ಇಂಜಿನ್ ಗಾಡಿ ಎಲ್ಲ ಕಡೆ ಸಿಗುತ್ತೆ ನಮಗೆ. 1.5 ಲೀಟರ್ ಇಂಜಿನ್ TDI ಡೀಸೆಲ್ ಕಾರು. ಕಿಲೋಮೀಟರ್ ಬಂದು ಬರೀ 75,000 ಕಿಲೋಮೀಟರ್ ರನ್ ಆಗಿದೆ. ವೇರಿಯಂಟ್ ಹೈಲೈನ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. 2015 ಮಾಡಲು ಹೈಲೈನ್ ಡೀಸೆಲ್ ವೆಹಿಕಲ್. ಬೆಲೆ ಬಂದು 5 ಲಕ್ಷ ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಸರ್ 465ಗೆ ಫೈನಲ್ ಮಾಡ್ಕೊಡೋಣ. 465ಗೆ ಫೈನಲ್. ಬಜಾರ್ ಹುಡುಕರು ನಿಮ್ಗೆ ಆ ಬೆಲೆಗೆ ಎಲ್ಲೂ ಸಿಗಲ್ಲ. ಓಕೆ ಸರ್, ಮತ್ತೊಂದು ಸ್ವಿಫ್ಟ್, ಅದರಲ್ಲೂ ಬ್ಲೂ ಕಲರ್ ತುಂಬಾನೇ ಚೆನ್ನಾಗಿದೆ. ಡೀಟೇಲ್ಸ್ ಕೊಡಿ ಸರ್. ಇದು 2012 ಮಾಡಲ್, ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ರನ್ ಆಗಿದೆ. VDI ಡೀಸೆಲ್ ಕಾರು. 3,50,000, 330ಕ್ಕೆ ಫೈನಲ್ ಮಾಡ್ಕೊಡ್ತೇನೆ. ಓಕೆ, 330ಕ್ಕೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸ್ವಿಫ್ಟ್ ಕೊಡ್ತಾ ಇದ್ದಾರೆ. ಅಲಾಯ್ ವೀಲ್ ಕೂಡ ಇದೆ. ಗಾಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಪೇಂಟ್ ಕೂಡ ಆಗಿಲ್ಲ ಸರ್. ಹಾಗಾದ್ರೆ ಒಂದು ಲೋ ಬಜೆಟ್ ಅಲ್ಲಿ i10 ಬೇಕು ಅನ್ನೋರಿಗೆ 2009 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಟಾಪ್ ಎಂಡ್. ಓಕೆ, ಬೆಲೆ ಬಂದು 2,180 ಫೈನಲ್ ಕೊಡ್ತೀನಿ. 180ಗೆ 20,000 ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಖಂಡಿತ. ಓಕೆ, ಮತ್ತೊಂದು ವೈಟ್ ಕಲರ್ ಸ್ವಿಫ್ಟ್ ಡೀಸೆಲ್ ಅಲ್ಲಿ ಕೇಳ್ತಾರೆ ಸರ್ ತುಂಬಾ ಜನ. ಲೋ ಮಾಡಲ್ ಡೀಸೆಲ್ ಗಾಡಿ ಬೇಕು ಅಂತ. ಒಂದು ಡೀಸೆಲ್ ಗಾಡಿ ಇದೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. 2010 ಮಾಡಲ್, FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೇನೆ. 3 ಲಕ್ಷ ಹೇಳ್ತಾನೆ. 280ಗೆ ಕೊಟ್ಬಿಡೋಣ ಸರ್. ಓಕೆ, 280ಗೆ ನಿಮಗೆ ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಅದರಲ್ಲೂ ಡೀಸೆಲ್ ವೆಹಿಕಲ್, ವೈಟ್ ಕಲರ್ ತುಂಬಾ ಚೆನ್ನಾಗಿದೆ. ನಿಮಗೆ ಕಾರ್ 77 ಅಲ್ಲಿ ಈ ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ ಸರ್. ಮತ್ತೊಂದು i10 ನಿಮ್ಮ ಹತ್ರ ಬರೀ 50,000 ಇದೆಯಾ? ಬರೀ 50,000 ತಗೊಂಬನ್ನಿ, ಲೋನ್ ಮಾಡಿಸ್ಕೊಡ್ತೇನೆ. 2015 ಮಾಡಲ್ ಮ್ಯಾಗ್ನಾ, 4ಕ್ಕೆ 4 ಹೊಸ ಮ್ಯಾಗ್ವಿಲ್ ಹಾಕಿದ್ರೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ ಬಂದು ಬರೀ 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. i10 ಓಕೆ, 3 ಲಕ್ಷ ಹೇಳ್ತೇನೆ ಸರ್. 280 ಕೊಟ್ಬಿಡ ನೋಡಿ. ಇದು 280ಗೆ 2015 ಮಾಡಲ್ ಮ್ಯಾಗ್ನಾ i10 ಲೋನು ಕೂಡ ಆಗುತ್ತೆ. ಬರೀ 50,000 ತಾನೆ, ಮಿಕ್ಕಿದೆಲ್ಲ ಲೋನ್ ಮಾಡ್ಬೋದು ಇದಕ್ಕೆ. ಓಕೆ, ನಿಮ್ ಸಿವಿಲ್ ಚೆನ್ನಾಗಿದ್ರೆ 50,000 ನಿಮಗೆ ಬೈಕ್ ಡೌನ್ ಪೇಮೆಂಟ್ಗೆ ಈ ವೆಹಿಕಲ್ ಕೊಟ್ರೆ ಈ ವೆಹಿಕಲ್ ಸಿಗುತ್ತೆ ಸರ್. ಮತ್ತೊಂದು ಹೋಂಡಾದಲ್ಲಿ ಸೆಡಾನ್ ವೆಹಿಕಲ್, ಹೋಂಡಾ ಸಿಟಿ ವಿ ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ರನ್ ಆಗಿದೆ. ಪೆಟ್ರೋಲ್ ಕಾರು. ಓಕೆ, FC ಇನ್ಶೂರೆನ್ಸ್ ಎಲ್ಲ ಇನ್ನೂ 1 ವರ್ಷ ಇದೆ. ಬೆಲೆ ಬಂದು 3.5 ಹೇಳ್ತಾ ಇದೀನಿ. 320ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 320ಕ್ಕೆ 320 ಆನ್ ಟೇಬಲ್ ಬಂದ್ರೆ ಸ್ವಲ್ಪ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡೋಣ. ಓಕೆ, ಹೋಂಡಾ ಸಿಟಿ 320ಕ್ಕೆ ಸೆಡಾನಲ್ಲಿ ಹುಡುಕ್ತಾ ಇದ್ರು. ಅದರಲ್ಲೂ ಒಂದು ಒಳ್ಳೆ ಕಲರ್ ಬೇಕಾ? ಈ ವೆಹಿಕಲ್ ನಿಮ್ಗೆ ಸಿಗ್ತದೆ. ತುಂಬಾನೇ ಚೆನ್ನಾಗಿದೆ ವೆಹಿಕಲ್ ಸರ್. ಸುಜುಕಿಲಿ ರೆಡ್ ಕಲರ್, ಅದರಲ್ಲೂ ನ್ಯೂ ಸೇಫ್ ಸೆಲಿಯರ್ ಇದೆ. ಅದರಲ್ಲೂ ಹೈಬ್ರಿಡ್ ವೆಹಿಕಲ್. ಡೀಟೇಲ್ಸ್ ಸರ್ 2024 ಮಾಡಲ್, ಸಿಂಗಲ್ ಓನರ್. ಕಿಲೋಮೀಟರ್ ಬಂದ್ರೆ ಬರೀ 20,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ನೋಡಬಹುದು ಗಾಡಿ ಮೇಲೆ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ, ಹಂಗೆ ಮೇಂಟೈನ್ ಮಾಡಿದ್ದಾರೆ. ವೇರಿಯಂಟ್ ಬಂದು ZXi ಪ್ಲಸ್, ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ತೀನಿ. ಅದ್ರಲ್ಲೂ ಹೈಬ್ರಿಡ್ ಗಾಡಿ ಇದು. ಪ್ರೈಸ್ ವಿಷಯ ಬಂತು ಅಂತ ಅಂದ್ರೆ 5,75,000 ಹೇಳ್ತೇನೆ. ಯಾರಾದ್ರೂ ಇಂಟ್ರೆಸ್ಟ್ ಬಂದು ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ತುಂಬಾ ದಿನ ನಿಲ್ಲಲ್ಲ. 2024 ಮಾಡಲ್, ಬರೀ 20,000 ಓಡಿರೋ ಗಾಡಿ. 5,50,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ ಇದು. ಓಕೆ ಸರ್, ಹಾಗಾದ್ರೆ ಮತ್ತೊಂದು ಚವರ್ಲೈಟ್ ಇದೆ ಸರ್. ಡೀಟೇಲ್ಸ್ ಚಾವರ್ಲೆಟ್ ಲವರ್ ಯಾರಾದ್ರೂ ಹುಡ್ತಾ ಇರೋರು ಇದ್ರೆ ನೋಡಿ ಸರ್. ಬಜಾರ್ ಎಲ್ಲೋದ್ರು ನಿಮಗೆ 11, 12 ಮಾಡಲ್ 3.5-4 ಲಕ್ಷ ಅಂತ ಹೇಳ್ತಾರೆ. ನಾನು ಈ ಗಾಡಿನ ಒಂದು ಚಾನ್ಸ್ ರೇಟ್, ಆಫರ್ ರೇಟ್ ಅಲ್ಲಿ ಕೊಡ್ತೀನಿ. ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ
ಸರ್ 11 ಮಾಡಲು ಥರ್ಡ್ ಓನರ್ ಟಾಪ್ ಅಂಡ್ LT 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಆಗಿದೆ. ಓಕೆ, ರೀಸೆಂಟ್ ಸರ್ವಿಸ್ ಕೂಡ ಆಗಿದೆ. ನಾನು ಹೇಳ್ತಾ ಇರೋ ಪ್ರೈಸ್ ಬರೀ 3 ಲಕ್ಷ. 3 ಲಕ್ಷ, ಬರೀ 3 ಲಕ್ಷ ಆಫರ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೀನಿ. ಈ ಗಾಡಿನೂ ಕೊಡ್ತೀನಿ 2,55,000 2,55,000ಗೆ ಡೀಸೆಲ್ ಗಾಡಿ 11 ಮಾಡೆಲ್ ಗಾಡಿ ಕೊಟ್ಬಿಡೋಣ ನೋಡಿ. ಆಫರ್ ಪ್ರೈಸ್ ಅಂದ್ರೆ ಇದು 45,000 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ನಿಮಗೆ 2,55,000 ರೂಪಾಯಿಗೆ ಸಡನ್ ಅಲ್ಲಿ ಚವರ್ಲೆಟ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಈ ವೆಹಿಕಲ್ ಬೇಕು ಅಂತಂದ್ರೆ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ಗೆ. ಸರ್ ಹಾಗಾದ್ರೆ ಮತ್ತೊಂದು ಬಲೆನೋ ಇದೆ, ಡೀಟೇಲ್ಸ್ ಸರ್. ಇದು ಬಂದು 2017 ಮಾಡೆಲ್ ಡೆಲ್ಟಾ ವೇರಿಯಂಟ್ ಸಿಂಗಲ್ ಓನರ್. ಕಿಲೋಮೀಟರ್ ಬಂದು ಬರೀ 55,000 ಕಿಲೋಮೀಟರ್ ರನ್ ಆಗಿದೆ. ಟೈರು 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಪ್ರೈಸ್ 5,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಲೆನೋನ ಬೇಕು ಅಂತ ಬಂದ್ರೆ ಒಂದು 5,20,000 ಮಾಡ್ಕೊಡೋಣ ಸರ್. ಓಕೆ, 5,20,000 ರೂಪಾಯಿಗೆ ಬಲೆನೋ 2 ಇದೆ ಅವ್ರ ಹತ್ರ. ಬ್ಲೂ ಕಲರ್ ಒಂದು ಗ್ರೇ ಇದೆ. ಎರಡರಲ್ಲಿ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಸರ್ ಮತ್ತೊಂದು ಇನೋವಾ ಒಳ್ಳೆ ಬಜೆಟ್ ಅಲ್ಲಿ ಕೊಡ್ಲೇಬೇಕಿದು. ಒಳ್ಳೆ ಪ್ರೈಸ್ ಅಂದ್ರೆ ಏನ್ ಪ್ರೈಸ್ ಅಲ್ಲಿ ಬೇಕು ಸರ್? ನೀವ್ ಹೇಳ್ಬಿಡಿ ಸರ್, ಫುಲ್ ಡೀಟೇಲ್ಸ್. 2012 ಮಾಡೆಲ್ ಬಜಾರ್ ಎಲ್ಲಿ ಹುಡುಗರು 8.5 ಲಕ್ಷ ಇದೆ, ಕರೆಕ್ಟ್ ಅಲ್ವಾ? ಹೌದು. ಜಿ ವೇರಿಯಂಟ್ ಇದು. ಓಡಿರೋದು ಬಂದು ಬರೀ 1,50,000 ಕಿಲೋಮೀಟರ್ ಅಷ್ಟೇ. ಓಕೆ, ಮತ್ತೊಮ್ಮೆ ಹೇಳ್ತೀನಿ ನೋಡಿ, 2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 1,50,000 ಕಿಲೋಮೀಟರ್ ರನ್ ಆಗಿದೆ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ರೀಸೆಂಟ್ ಸರ್ವಿಸ್ ಕೂಡ ಆಗಿದೆ ಗಾಡಿ. ಪ್ರೈಸ್ ಬಂದು 7,50,000. 750 ಆಫರ್ ಕೇಳ್ತಾ ಇದ್ರಲ್ವಾ ಸರ್? ಹೌದು. 6,80,000 ಕೊಟ್ಟು ತಗೊಂಡೋಗಿ ಸರ್. ಓಕೆ, 70,000 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಇನೋವಾ ಕೊಡ್ತಾ ಇದ್ದಾರೆ ನಿಮ್ಗೆ. ಅದರಲ್ಲೂ 12 ಮಾಡಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಬಜಾರ್ ಹುಡುಕಿದ್ರು ಈ ಪ್ರೈಸ್ ಗೆ ನಿಮ್ಗೆ ಸಿಗೋದು ಫೈನಲ್ ಪ್ರೈಸ್ ನಾನು ಹೇಳ್ತಾ ಇರೋದು. ದಯವಿಟ್ಟು ಬಂದು ಅದರಲ್ಲೂ ಚೌಕಾಸಿ ಮಾಡಬೇಡಿ. ಇನೋವಾ ಈ ಬೆಲೆಯಲ್ಲಿ ಎಲ್ಲೂ ಕೊಡಲ್ಲ. ಓಕೆ, ಕೇಳಿದ್ರಲ್ಲ ಅಂತ ನಾನು ಚಾನ್ಸ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ. ನಿಮ್ ಕಸ್ಟಮರ್ ನಿಮ್ ವೀಕ್ಷಕರು ಖುಷಿಯಾಗಿರ್ಬೇಕು, ಅದಕ್ಕೆ ಈ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ತಗೊಂಡು ಮಜಾ ಮಾಡ್ಲಿ ಸರ್. ಓಕೆ ಸರ್, ಹ್ಯುಂಡೈಯಲ್ಲಿ ಕ್ರೆಟಾ, ಅದರಲ್ಲೂ ಒಂದು ಒಳ್ಳೆ ಕಲರ್. ಡೀಟೇಲ್ಸ್ ಸರ್, ಹುಂಡೈ ಕ್ರೆಟಾ SX ಆಪ್ಷನಲ್. ಓಕೆ, ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ, 2016 ಮಾಡಲ್ ಸೆಕೆಂಡ್ ಓನರ್. ಕಿಲೋಮೀಟರ್ ಬಂದು ಬರೀ 1,15,000 ಓಡಿದೆ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. ಇದು ಕೂಡ ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ. ಓಕೆ, ಪ್ರೈಸ್ ಬಜಾರ್ ಎಲ್ಲಿ ಹುಡುಕ ನಿಮ್ಗೆ 8.5 ಲಕ್ಷ ಇದೆ. ಹೌದು. ನಾನು 7.5 ಲಕ್ಷ ಕೊಟ್ಬಿಡ್ತೀನಿ ನೋಡಿ. 7,50,000 ರೂಪಾಯಿ. 7,50,000 ಆನ್ ಟೇಬಲ್ ಬಂದ್ರೆ ಅದ್ರಲ್ಲೂ ಸ್ಮಾಲ್ ಎಕ್ಸ್ಟೆಂಡ್ ಮಾಡ್ಕೊಡೋಣ. ಅದರಲ್ಲೂ 16 ಮಾಡಲ್ ಸೆಕೆಂಡ್ ಓನರ್. ಓಕೆ, ಡೀಸೆಲ್ ಗಾಡಿ ಫುಲ್ಲಿ ಟಾಪ್ ಅಂಡ್. ಓಕೆ, ಕ್ರೆಟಾ ಯಾರಾದ್ರೂ ಹುಡುಕ್ತಾ ಇದ್ರೆ ಒಂದು ಒಳ್ಳೆ ಕಲರ್ ಅಲ್ಲಿ ಈ ವೆಹಿಕಲ್ ಸಿಗ್ತಾ ಇದೆ. ಅದರಲ್ಲೂ ಒಂದು ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. 16 ಮಾಡಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, ಕ್ರೆಟಾ ಯಾರಾದ್ರೂ ಹುಡುಕ್ತಾ ಇದ್ದೀರಾ, ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಬನ್ನಿ ವಿಸಿಟ್ ಮಾಡಿ, ಈ ವೆಹಿಕಲ್ ನಿಮ್ದಾಗಿಸ್ಕೊಳ್ಳಿ. ಮತ್ತೆರಡು ಕಾರ್ 77 ಶೋರೂಮ್ ಅಲ್ಲಿ 2 ಬ್ರಿಜಾ ತಂದಿದ್ದಾರೆ. 2 ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ ಸರ್. 2 ಬ್ರಿಜಾ ಇದೆ. ಡೀಟೇಲ್ಸ್ ಎರಡಲ್ಲ ಸರ್, 3 ಇದೆ. ಇನ್ನೊಂದು ಆ ಕಡೆ ಇದೆ, ನಿಮಗೆ ವಿಡಿಯೋ ಮಾಡೋಣ ಆಮೇಲೆ. ಓಕೆ, 3 ಬ್ರಿಜಾ. 18 ಮಾಡಲ್ 2 ಗಾಡಿ ಇದೆ. 19 ಮಾಡಲ್ 1 ಗಾಡಿ ಇದೆ. 18 ಬಂದು 8 ಲಕ್ಷ ಹೇಳ್ತೀನಿ. ZD ಫುಲ್ಲಿ ಟಾಪ್ ಅಂಡ್ ಸಿಂಗಲ್ ಓನರ್. ಓಕೆ, ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಫೈನಲ್ ಟು ಫೈನಲ್ ಸರ್, ನೋ ಬಾರ್ಗೇನ್, ನೋ ಚೌಕಾಸಿ. 7,50,000ಕ್ಕೆ ವೈಟ್ ಕಲರ್ ಗಾಡಿ ಫೈನಲ್ ಮಾಡ್ಕೊಡೋಣ. ಓಕೆ, ಯಾವ ಮಾಡಲ್ ಸರ್ ಇದು? 2018 ಮಾಡಲ್ ಸಿಂಗಲ್ ಓನರ್. 85,000 ಕಿಲೋಮೀಟರ್ ರನ್ ಆಗಿದೆ. ZD ಟಾಪ್ ಅಂಡ್. ಓಕೆ, ಟಾಪ್ ಅಂಡ್ ವೆಹಿಕಲ್. 19 ಮಾಡಲ್ ಇದು. ಬೆಂಗಳೂರು ಗಾಡಿ. 9 ಲಕ್ಷ ಹೇಳ್ತೇನೆ. ಫೈನಲ್ ಟು ಫೈನಲ್ ಒಂದು 8:30 ಮಾಡ್ಕೊಡೋಣ ಸರ್. ಫೈನಲ್ ಇದು 8:30ಕ್ಕೆ. ಹಾಗೆ ಇನ್ನೊಂದು ರೆಡ್ ಗಾಡಿ ಇದೆ ಅಂತ ಹೇಳಿದ್ನಲ್ಲ, ಅದು ಒಳಗಡೆ ನಿಂತಿದೆ. ಫೋಟೋ ಬೇಕಾದ್ರೆ ಸಿಗುತ್ತೆ, ಯಾರಾದ್ರೂ ಕಾಲ್ ಮಾಡಿದೆ. 7,25,000 18 ಮಾಡಲ್, ಬರೀ 70,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಗಾಡಿ ZDI. ಓಕೆ, ಬ್ರಿಜಾ 3 ಇದೆ. 2 ವೈಟ್ ಕಲರ್, ಒಂದು ರೆಡ್. ಫುಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ. ಫುಲ್ ಡೀಟೇಲ್ಸ್ ಕೂಡ ಕಳ್ಸಿಕೊಡ್ತಾರೆ ಬ್ರಿಜಾದು. ನಿಮ್ಗೆ ಇದೇ ರೀತಿ ವೆಹಿಕಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ. ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಆಗುತ್ತೆ. ವಿಸಿಟ್ ಮಾಡಿ, ಒಂದೊಳ್ಳೆ ವೆಹಿಕಲ್ ನಿಮ್ದಾಗಿಸ್ಕೊಳ್ಳಿ. ಸರ್, 7 ಸೀಟರ್ ವೆಹಿಕಲ್ ಬೇಕು ಅನ್ನೋರಿಗೆ ಎಷ್ಟು ವೆಹಿಕಲ್ ಇಟ್ಟಿದ್ದೀರಾ ಹೇಳಿ ಫಸ್ಟ್? ಸರ್, ಕಡಿಮೆ ಅನ್ನೋದು 7 ಗಾಡಿ ಇದೆ ಸರ್. 7 ಗಾಡಿ ಇದೆ. Okay. 500 ಇದೆ, ಎರ್ಟಿಗಾ ಇದೆ, ಇನೋವಾಗಳಿದೆ, XUV 700 ಕೂಡ ಇದೆ. ಓಕೆ ಸರ್, ಇವಾಗ ನಮ್ಮ ಮುಂದೆ ಒಂದು ಸಿಲ್ವರ್ ಕಲರ್ ಇದೆ, ಒಂದು ಗ್ರೇ ಕಲರ್ ಇದೆ. ಸಿಲ್ವರ್ ಕಲರ್ ಡೀಟೇಲ್ಸ್ ಸರ್. ಸಿಲ್ವರ್ ಪೆಟ್ರೋಲ್, ಗ್ರೇ ಡೀಸೆಲ್. ಫಸ್ಟ್ ಸಿಲ್ವರ್ ಹೇಳ್ಬಿಡ್ತೀನಿ ನೋಡಿ. ಇದು ಬಂದು 2014 ಮಾಡಲ್ VX ಆಪ್ಷನಲ್ ಸ್ಪೆಷಲ್ ಅಡಿಷನಲ್ ವೆಹಿಕಲ್ ಅಂದ್ಬಿಟ್ಟು ಪೆಟ್ರೋಲ್ ಕಾರ್ ಆಗಿದೆ ಇದು. ಓಕೆ, ಇದು ಸೆಕೆಂಡ್ ಓನರ್ ಆಗಿದೆ. ಬರೀ 70,000 ಕಿಲೋಮೀಟರ್ ಶೇರ್ ರನ್ ಆಗಿದೆ. ಇದ್ರ ಬೆಲೆ ಬಂದು 6,25,000 ಹೇಳ್ತೇನೆ. ಫೈನಲ್ ಟು ಫೈನಲ್ ಡೆಡ್ ಲೈನ್ ನಿಮ್ಗೆ ಅವಾಗಲೇ ಹೇಳಿದೆ ಆಫರ್ ಕೊಡ್ತೀನಿ ಅಂದ್ಬಿಟ್ಟು 5,80,000 ಗಾಡಿ ಕೊಟ್ಬಿಡ ನೋಡಿ ಸರ್. 5,80,000 ರೂಪಾಯಿ. 5,80,000. ಓಕೆ, ಹಾಗೆ 2013 ಮಾಡಲ್ ZDI ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸಿಂಗಲ್ ಓನರ್. ಕಿಲೋಮೀಟರ್ ವಿಷಯ ಅಂತ ಬಂದ್ರೆ ಬರೀ 70,000 ಕಿಲೋಮೀಟರ್ ಶೇರ್ ರನ್ ಆಗಿದೆ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ. ಗುಡ್ ಕಂಡೀಷನ್ ಗಾಡಿ. ಇದ್ರ ಬೆಲೆ ಬಂದು 6,25,000 ಹೇಳ್ತಾ ಇರೋದು. ಇದು ಕೂಡ ಒಂದು 5,80,000 ಫೈನಲ್ ಮಾಡ್ಕೊಡೋಣ ಸರ್. 5,80ಕ್ಕೆ. ನಿಮ್ಮ ಚಾನಲ್ ಕಡೆಯಿಂದ ನಿಮ್ಮ ವ್ಯೂವರ್ಸ್ ಬರ್ತಾರೆ ಸರ್. ಇನ್ನು 30,000 ಡಿಸ್ಕೌಂಟ್ ಸರ್ ಇವತ್ತು. ಓಕೆ, ಗಾಡಿ ಕೂಡ ನೋಡ್ತಾ ಇದ್ದೀರಾ, ಇನ್ನು 30,000 ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದಾರೆ. ಎರ್ಟಿಗಾ ನಿಮ್ಗೆ ಗ್ರೇ ಕಲರ್, ಸಿಲ್ವರ್ 2 ಇದೆ ಸರ್. ಇದು ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ಟಾಪ್ ಅಂಡ್ ಸಿಂಗಲ್ ಓನರ್ ZDI. ಓಕೆ, ಡೀಸೆಲ್ ವೆಹಿಕಲ್ ನಿಮ್ಗೆ 5,50,000 ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 5,50,000 ರೂಪಾಯಿಗೆ ಫಸ್ಟ್ ಹೇಳ್ಬಿಟ್ರು ಚಾಲೆಂಜಿಂಗ್ ಪ್ರೈಸ್ ಕೊಟ್ಬಿಡ್ತೀನಿ ಅಂತ. ಈ ವೆಹಿಕಲ್ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಮತ್ತೊಂದು ಆಪಲ್ SFL ಸ್ವಿಫ್ಟ್ ಇದೆ ಸರ್, ಬ್ಲೂ ಕಲರ್. ಡೀಟೇಲ್ಸ್ ಸರ್, ಇದು ಬಂದು ಸ್ವಿಫ್ಟ್ ZXA ಪ್ಲಸ್.
2019 ಮಾಡಲ್ ಸಿಂಗಲ್ ಓನರ್. ಕಿಲೋಮೀಟರ್ ವಿಷಯ ಬಂತು ಅಂದ್ರೆ 56,000 ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್. Okay. AC ಪವರ್ ವಿಂಡೋ, ಪವರ್ ಶೇರಿಂಗು, ಮಿರರ್ ಅಡ್ಜಸ್ಟ್ಮೆಂಟ್, ಶೇರಿಂಗ್ ಕಂಟ್ರೋಲರ್ ಪ್ರತಿಯೊಂದು ಇರುವಂತ ವೆಹಿಕಲ್. ಹಾ 6,25,000 ಹೇಳ್ತಾ ಇದ್ದೀನಿ ಬಜಾರ್ ಸರ್. ಇದು ಹಾ 5,75,000 ಫೈನಲ್ ಮಾಡ್ಕೊಡೋಣ ಸರ್. 5.75ಕ್ಕೆ ಫೈನಲ್. 575 ಫೈನಲ್ ಪ್ರೈಸ್. ಸಿಂಗಲ್ ಓನರ್ ಗಾಡಿ ZXi ಪ್ಲಸ್ ಆಪಲ್ ಕಟ್ ಶೇಪ್. ಓಕೆ